ದೇಶಕ್ಕೆ ಮೊದಲ ಸ್ಥಾನ ಸರ್. ಪ್ರಿಪ್ರೇಷನ್ ಹೇಗಿತ್ತು? ಕನ್ಸಿಸ್ಟೆಂಟ್ ಆಗಿ ಡಿಸಿಪ್ಲಿನ್ ಆಗಿ 2 ವರ್ಷ ಚೆನ್ನಾಗಿ ಓದಿದೆ. ಸೊ ಆ ಕನ್ಸಿಸ್ಟೆನ್ಸಿ ಇದ್ದದ್ದಕ್ಕೇನೆ ಇವತ್ತು ನನಗೆ ಈ ಪ್ರತಿಫಲ ಸಿಕ್ಕಿದೆ. ಈ ಒಂದು ಎಂಟೈರ್ 2 ವರ್ಷದಲ್ಲಿ ಮ್ಯಾಮ್ ನಾನು ಮುಂಜಾನೆ 10 ಗಂಟೆಗೆ ಲೈಬ್ರರಿಗೆ ಹೋಗ್ತಿದ್ದೆ ಎಲ್ಲ ಮುಗಿಸ್ಕೊಂಡು. ಸೊ ನೈಟ್ 12 ಆದಮೇಲೆ ರೂಮಿಗೆ ಹೋಗ್ತಿದ್ದೆ. ಸೊ ಈ ಕಂಟಿನ್ಯೂಸ್ ಆಗಿ ಲೈಬ್ರರಿಲೇ ಇರ್ತಿದ್ದೆ. ನನಗೆ ಓದೋಕ್ಕಾಗಿಲ್ಲ ಅಂದರೂ ಲೈಬ್ರರಿಲೇ ಇರ್ತಿದ್ದೆ, ಓದಿದ್ರು ಲೈಬ್ರರಿಲೇ, ಎಲ್ಲೂ ಹೋಗ್ತಿರ್ಲಿಲ್ಲ. ಎಲ್ಲನೂ ಅವಾಯ್ಡ್ ಮಾಡಿದ್ದೀನಿ. ಯಾವ್ದು ಹಬ್ಬಕ್ಕೂ ಹೋಗಿಲ್ಲ, ಯಾವುದಕ್ಕೂ ಹೋಗಿಲ್ಲ. 2 ವರ್ಷದಲ್ಲಿ ಯಾವುದಕ್ಕೂ ಹೋಗಲಿಲ್ಲ. ಸೊ ಅದೆಲ್ಲ ಅವಾಯ್ಡ್ ಮಾಡಿ ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ಇವತ್ತು ಸಿಕ್ಕಿದೆ. ನಾನು ಗ್ರ್ಯಾಜುಯೇಷನ್ ಮುಗಿಸಿರೋದು ಕಾಲೇಜ್ ಆಫ್ ಫಾರೆಸ್ಟ್ ಸಿರ್ಸಿ ಅಂತ ಹೇಳಿ. ಮೊದಲೇ ನನಗೆ ಪಬ್ಲಿಕ್ ಸರ್ವಿಸ್ ಅಂತ ಇತ್ತು. ಸೊ ನಮ್ಮ ಕಾಲೇಜಲ್ಲಿ ಈಗ ಸ್ಟಾರ್ಟ್ ಆದವಾಗಿಂದ 30+ IFOS ಆಫೀಸರ್ಸ್ ಇದ್ದಾರೆ. कांधे पे सूरज टिका के चला तू आंखों में भर के ಗೌರ್ಮೆಂಟ್, ನಾನು ಎಲ್ಲ ಸ್ಕೂಲ್ ಕಲ್ತಿರೋದೆಲ್ಲ ಆಲ್ಮೋಸ್ಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತಿದ್ದೀನಿ. ಸೊ ಅದು ಒಂದು ಹೆಲ್ಪ್ ಆಗಿದೆ ನನಗೆ. ಸೊ ಯಾವುದು ಕ್ವಾಲಿಟಿ ಎಲ್ಲೂ ಲ್ಯಾಬ್ಸ್ ಆಗಿಲ್ಲ. ಯಾಕಂದರೆ ಈ ಪೊಸಿಷನಲ್ಲಿ ಇದ್ದೀನಿ ಅಂದರೆ ಇವತ್ತು ಆ ಕ್ವಾಲಿಟಿ ಆಫ್ ಎಜುಕೇಷನ್ ನನಗೆ ಸಿಕ್ಕಿದೆ. ಬನ್ನಿ ಸರ್ಕಾರಿ ಶಾಲೆಗೆ. ಬಟ್ ಅಟ್ ದ ಸೇಮ್ ಟೈಮ್ ದೋಸ್ ಹೂ ಕ್ಯಾಂಟ್ ಅಫೋರ್ಡ್ ಫಾರ್ ದಿ ಕೋಚಿಂಗ್ಸ್, the government conducts the pre-coaching exams for those candidates, whether it is in OBC, SC, ST, ಎಲ್ಲರಿಗೂ ಕಂಡಕ್ಟ್ ಮಾಡುತ್ತೆ. ಸರ್ ನಮಸ್ತೆ. ದಿ ಇಂಡಿಯಾ ಮಿರರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವಾಗ ಇಡೀ ಕರ್ನಾಟಕದಾದ್ಯಂತ ನಿಮ್ಮದೇ ಸುದ್ದಿ. ಯಾಕೆ ಅಂತ ಹೇಳಿದ್ರೆ IFS ಪರೀಕ್ಷೆಯಲ್ಲಿ ನೀವು ದೇಶಕ್ಕೆ ಮೊದಲ ರ್ಯಾಂಕನ್ನು ಪಡೆದಿದ್ದೀರಿ. ಕಂಗ್ರ್ಯಾಚುಲೇಷನ್ ಬಸವರಾಜ್ ಸರ್. ತುಂಬ ಧನ್ಯವಾದಗಳು. ತುಂಬ ಹೆಮ್ಮೆ ಅನಿಸ್ತಿದೆ ನನಗೆ ಕರ್ನಾಟಕನ ನಮ್ಮ ದೇಶದಲ್ಲಿ ರೀಪ್ರೆಸೆಂಟ್ ಮಾಡೋಕ್ಕೆ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಅಟ್ ದಿಸ್ ಮೂಮೆಂಟ್. UPSC ಅಂದರೆ ಕಷ್ಟ ಅಂತ ಹೇಳ್ತಾರೆ. ಬೆಳಗಾವಿಯ ಸವದಿ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಬಸವರಾಜ್ ಕೆಂಪವಾಡ ಅನ್ನೋರು ಈ ದೊಡ್ಡ ಸಾಧನೆ ಮಾಡೋ ಹಿನ್ನೆಲೆ ಮತ್ತು ನಿಮ್ಮ ಬ್ಯಾಕ್ಗ್ರೌಂಡನ್ನು ಹೇಳೋದಾದರೆ? ನಾನು ಒಂದು ಸಣ್ಣ ಗ್ರಾಮ ಸೌದಿ ಅಂತ ಅಥಣಿ ತಾಲೂಕಿನಲ್ಲಿದೆ ಮ್ಯಾಮ್. ಅಲ್ಲಿಂದ ಬಂದಿದ್ದೀನಿ. ಬಟ್ ನನ್ನ ಎಜುಕೇಷನ್ನು ಎಲ್ಲ ನಮ್ಮ ತಂದೆ ತಾಯಿ ತುಂಬ ಕಾನ್ಷಿಯಸ್ ಆಗಿ ಒಳ್ಳೆ ಎಜುಕೇಷನ್ ಕೊಡಿಸಿದ್ದಾರೆ. ಸೊ ಕೃಷಿ ಕುಟುಂಬದಿಂದ ಬಂದಿದ್ರೂ ಕೂಡ ತಂದೆ ತಾಯಿ ಒಳ್ಳೆ ಎಜುಕೇಷನ್ ಕೊಡಿಸೋದ್ರಲ್ಲಿ ಯಾವತ್ತೂ ಇದು ಮಾಡಿಲ್ಲ. ಸೊ ಆ ಒಳ್ಳೆ ಎಜುಕೇಷನಿಂದನೇ ನಾನು ಇಲ್ಲಿ ಈವರೆಗೂ ರೀಚ್ ಆಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲ ಕಡೆ ಎಜುಕೇಷನ್ನು ಗೌರ್ಮೆಂಟ್, ನಾನು ಎಲ್ಲ ಸ್ಕೂಲ್ ಕಲ್ತಿರೋದೆಲ್ಲ ಆಲ್ಮೋಸ್ಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತಿದ್ದೀನಿ. ಸೊ ಅದು ಒಂದು ಹೆಲ್ಪ್ ಆಗಿದೆ ನನಗೆ. ಸೊ ಯಾವುದು ಕ್ವಾಲಿಟಿ ಎಲ್ಲೂ ಲ್ಯಾಬ್ಸ್ ಆಗಿಲ್ಲ. ಯಾಕಂದರೆ ಈ ಪೊಸಿಷನಲ್ಲಿ ಇದ್ದೀನಿ ಅಂದರೆ ಇವತ್ತು ಆ ಕ್ವಾಲಿಟಿ ಆಫ್ ಎಜುಕೇಷನ್ ನನಗೆ ಸಿಕ್ಕಿದೆ. ಸೊ ನನ್ನ ತಂದೆ ತಾಯಿ ಮತ್ತು ಎಲ್ಲ ನನ್ನ ಆ ಎಜುಕೇಷನ್ ಕೊಟ್ಟವರಿಗೆ ನಾನು ಗ್ರೇಟ್ಫುಲ್ ಆಗಿದ್ದೀನಿ ಮ್ಯಾಮ್. ಸರ್, 25-26 ಈ ಏಜಲ್ಲಿ ನೀವು ಇವತ್ತು 2 ಎಕ್ಸಾಮ್ಸ್ನ ಕೊಟ್ಟು ಪಾಸ್ ಮಾಡ್ಕೊಂಡಿದ್ದೀರಿ. ಫಸ್ಟಲ್ಲಿ ಆಗಿಲ್ಲ, ಬಟ್ ಸೆಕೆಂಡಲ್ಲಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಬಂದಿದೆ. ನಿಮ್ಮ ಬೇಸಿಕ್ ಎಜುಕೇಷನಿಂದ ಅಂದರೆ ನಿಮ್ಮದು ಫಸ್ಟ್ ಸ್ಟ್ಯಾಂಡರ್ಡಿಂದ ಹೇಳೋದಾದರೆ ಹೆಂಗೆಲ್ಲ ಇತ್ತು? ಈ ಕನಸು ಥಾಟ್ ಯಾವಾಗಿಂದ ಇತ್ತು? ನನಗೆ ಮೊದಲಿಂದನೂ ಪಬ್ಲಿಕ್ ಸರ್ವಿಸ್ಗೆ ಎಂಟ್ರಿ ಆಗ್ಬೇಕಂತೇಳಿ ಮೊದಲಿಂದನೂ ಇತ್ತು ಮ್ಯಾಮ್. ಸೊ ಅದಾದಮೇಲೆ ನಾನು ಮೊರಾರ್ಜಿ ದೇಸಾಯಿ ಸ್ಕೂಲಲ್ಲಿ ಕಲ್ತಿರೋದು. ಸೊ ಅಲ್ಲಿ ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಕ್ವಿಜ್ ಆಗಿರ್ಬೋದು, ಅಕಾಡೆಮಿಕಲಿ ತುಂಬ ಒಳ್ಳೆ ಬ್ಯಾಕಪ್ ಸಿಕ್ಕಿತ್ತು ನನಗೆ. ಬ್ಯಾಕ್ಗ್ರೌಂಡ್ ಇತ್ತು ನನಗೆ, ಅಲ್ಲಿ ಎಲ್ಲ ಚೆನ್ನಾಗಿ ಸಪೋರ್ಟ್ ಸಿಕ್ಕಿತ್ತು. ಅದಾದಮೇಲೆ ಇನ್ನೂ ಆ ಡಿಸೈರ್ ನನಗೆ ತುಂಬ ಮಾಡಬೇಕಿದ್ದನ್ನು ಪಬ್ಲಿಕ್ ಸರ್ವಿಸ್ ಎಂಟ್ರಿ ಆಗಲೇಬೇಕಂತ ಹೇಳಿತ್ತು. ಸೊ ಅದೇ ರೀತಿಯಾಗಿ ನನ್ನ PUC ಮುಗಿದ್ಮೇಲೆ ನಾನು BSc ಫಾರೆಸ್ಟ್ರಿ ಅಂತ ಹೇಳಿ ಸ್ಪೆಸಿಫಿಕ್ಕಾಗಿ ಚೂಸ್ ಮಾಡಿಕೊಂಡೆ. ಸೊ ಫಾರೆಸ್ಟ್ ಸರ್ವಿಸ್ಗೆ ಎಂಟ್ರಿ ಆಗಲೇಬೇಕಂತ ಹೇಳಿ. ಸೊ ಡಿಗ್ರಿ ಮುಗಿದ 2 ವರ್ಷದಲ್ಲಿ ಈಗ IFOS ಅಲ್ಲಿ ಬಂದಿದ್ದೀನಿ ನಾನು. ದೇಶಕ್ಕೆ ಮೊದಲ ಸ್ಥಾನ ಸರ್. ಪ್ರಿಪ್ರೇಷನ್ ಹೇಗಿತ್ತು? ನಂದು 2023ರಲ್ಲಿ ಗ್ರ್ಯಾಜುಯೇಷನ್ ಮುಗಿದಿದ್ದು ಮ್ಯಾಮ್. ಸೊ ಅದಾದಮೇಲೆ ನಾನು 2 ವರ್ಷ ಕಂಪ್ಲೀಟಾಗಿ ಕನ್ಸಿಸ್ಟೆಂಟ್ ಆಗಿ ಡಿಸಿಪ್ಲಿನ್ ಆಗಿ 2 ವರ್ಷ ಚೆನ್ನಾಗಿ ಓದಿದೆ. ಸೊ ಆ ಕನ್ಸಿಸ್ಟೆನ್ಸಿ ಇದ್ದದ್ದಕ್ಕೇನೆ ಇವತ್ತು ನನಗೆ ಈ ಪ್ರತಿಫಲ ಸಿಕ್ಕಿದೆ. ಸೊ ಏನು ಯಾವ್ದು ಕಡೆನೂ ಡಿಸ್ಟ್ರ್ಯಾಕ್ಟ್ ಆಗದೆ, ಸ್ವಲ್ಪ ಎಲ್ಲದಿಂದ ಅವಾಯ್ಡ್ ಮಾಡಿ, ಯಾವುದೂ ಡಿಸ್ಟ್ರ್ಯಾಕ್ಟ್ ಆಗದೆ, ಮನೆಯಿಂದನೂ ಸಪೋರ್ಟ್ ಇತ್ತು. ಸೊ ಕಂಪ್ಲೀಟಾಗಿ ನನಗೆ ಫ್ರೀಡಮ್ ಇತ್ತು ಇದನ್ನೇ ಪರ್ಸ್ಯೂ ಮಾಡೋಕ್ಕೆ. ಸೊ ಆ ಕನ್ಸಿಸ್ಟೆನ್ಸಿ ನನಗೆ ಇಲ್ಲಿ ಹೆಲ್ಪ್ ಆಗಿದೆ. ಎಲ್ಲರದು ಒಂದು ಮಾತಿದೆ, ಕೋಚಿಂಗ್ ಇಲ್ಲ ಅಂದರೆ UPSC ಕ್ರ್ಯಾಕ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ. ನಿಮ್ಮ ವಿಚಾರದಲ್ಲಿ ಇದು ಸುಳ್ಳಾಗಿದೆ, ಅದನ್ನ ಬಗ್ಗೆ ಹೇಳೋದಾದರೆ? ಅಂದರೆ ಎಲ್ಲರಿಗೂ ಕೋಚಿಂಗ್
ಬೇಕೆ ಅಂತ ಏನು ಹೇಳೋಕ್ಕಾಗಲ್ಲ, ಬೇಡ ಅಂತಲೂ ಹೇಳೋಕ್ಕಾಗಲ್ಲ. ಕೋಚಿಂಗ್ ನಮಗೆ ಹೆಲ್ಪ್ ಮಾಡುತ್ತೆ, ಏನು ಓದಬೇಕು, ಯಾವ ರೀತಿಯಾಗಿ ನಾವು ಈ ಪ್ರೊಸೆಸ್ಸಲ್ಲಿ ಮೂವ್ ಆಗಬೇಕಂತ ಹೇಳಿ. ಸೊ ಗೈಡೆನ್ಸ್ ಸಿಗುತ್ತೆ, ಅದನ್ನು ಬೆಸ್ಟ್ ಯುಟಿಲೈಸ್ ಮಾಡಿಕೊಂಡ್ರೆ ದಟ್ ಈಸ್ ಮೋರ್ ಹೆಲ್ಪ್ಫುಲ್ ಫಾರ್ ಅಸ್, ಅವರ್ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ದೋಸ್ ಹೂ ಕ್ಯಾಂಟ್ ಅಫೋರ್ಡ್ ಫಾರ್ ದಿ ಕೋಚಿಂಗ್ಸ್, ದಿ ಗೌರ್ಮೆಂಟ್ ಕಂಡಕ್ಟ್ಸ್ ದಿ ಪ್ರೀ ಕೋಚಿಂಗ್ ಎಕ್ಸಾಮ್ಸ್ ಫಾರ್ ದೋಸ್ ಕ್ಯಾಂಡಿಡೇಟ್ಸ್, ವೆದರ್ ಇಟ್ ಈಸ್ ಇನ್ OBC, SC, ST ಎಲ್ಲರಿಗೂ ಕಂಡಕ್ಟ್ ಮಾಡುತ್ತೆ. ಸೊ ಸ್ಟೇಟ್ ಗೌರ್ಮೆಂಟು ನಿಮಗೆ ಎಲ್ಲಿ ಬೇಕು ಅಲ್ಲಿ ಕೋಚಿಂಗನ್ನು ಕೊಡುತ್ತೆ, ಅವರೇ ಫೀ ರೀಇಂಬರ್ಸ್ ಮಾಡ್ತಾರೆ, ಪ್ಲಸ್ ಅಲವೆನ್ಸಸ್ ಕೊಡ್ತಾರೆ ಇಲ್ಲಿ ಸ್ಟೇ ಮಾಡೋಕ್ಕೆ. ಸೊ ಆ ಅಪರ್ಚುನಿಟಿ ಯೂಸ್ ಮಾಡ್ಕೋಬೇಕು, ಯಾರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಅವರು ಕೋಚಿಂಗ್ ಎಕ್ಸಾಮ್ ಬರೆದು ಪಾಸಾಗಿ ಅಲ್ಲಿ ಬರಬೇಕು ಮ್ಯಾಮ್. ಸೊ ಆ ಥರ ಯಾವುದು ಹಣದ ಕೊರತೆ ಅನ್ನೋಂಗೆ ಫೀಲ್ ಈಗ ಯಾವುದು ಆ ಥರ ಇಲ್ಲ ಯಾರಿಗೂ. ಏನ್ ಸ್ಕೀಮ್ ಸರ್ ಅದು? ಅಂದ್ರೆ ಯಾವ ತರ ಪಾಸ್ ಮಾಡ್ಬೇಕು, ಯಾವ ಎಕ್ಸಾಮ್ ಬರೆದ್ರೆ ರೂಮ್ ರೆಂಟ್ ಇಂದ ಹಿಡಿದು ಕೋಚಿಂಗ್ ಇಂದ ಹಿಡಿದು ಫ್ರೀ ಎಂಬೆಸ್ ಆಗುತ್ತೆ? ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಕಂಡಕ್ಟ್ಸ್ ಪ್ರೀ ಕೋಚಿಂಗ್ ಎಕ್ಸಾಮ್ ಫಾರ್ OBC ಅಂತೇಳಿ ಸಪ್ರೇಟಾಗಿ ಕಂಡಕ್ಟ್ ಮಾಡ್ತಾರೆ ಮ್ಯಾಮ್. ಅದನ್ನು ಒಂದು ಪ್ರಿಲಿಮಿನರಿ ಎಕ್ಸಾಮ್ ಥರ ಇರುತ್ತೆ ಅದು. ಸೊ ಅಲ್ಲಿ ಯಾರು ಶಾರ್ಟ್ ಲಿಸ್ಟ್ ಆಗ್ತಾರಲ್ಲ ಅವರಿಗೆ ಯಾವ್ದು ಇನ್ಸ್ಟಿಟ್ಯೂಷನಲ್ಲಿ ತಮಗೆ ಕೋಚಿಂಗ್ ಸೇರ್ಬೇಕಂತ ಅನ್ಸುತ್ತಲ್ಲ ಅವ್ರು ಆ ಇನ್ಸ್ಟಿಟ್ಯೂಷನಲ್ಲಿ ಜಾಯ್ನ್ ಆಗ್ಬೋದು. ಆಮೇಲೆ ಅವರಿಗೆ ಫೀ ರಿಯಂಬರ್ಸ್ ಆಗುತ್ತೆ ಗೌರ್ಮೆಂಟಿಂದ, ಪ್ಲಸ್ ಅವರಿಗೆ ಅಲವೆನ್ಸಸ್ ಸಿಗುತ್ತೆ ಆ ಎಕ್ಸಾಮಲ್ಲಿ. ಇದು ಬೇರೆಯವ್ರಿಗೆ ಸರ್, ನಿಮ್ಮ ವಿಚಾರದಲ್ಲಿ ಹಿಂಗಿಲ್ವೇ ಇಲ್ಲ? ನೀವು ಊರಿಂದ ಬಂದ್ರಿ, ನಿಮ್ಮದೇ ರೂಮ್ ರೆಂಟು, ಫಸ್ಟ್ ಅಟೆಂಪ್ಟ್ ಕೊಟ್ರಿ, ಅವಾಗಲೂ ಕೋಚಿಂಗ್ ತೊಗೊಳ್ಳಿಲ್ಲ, ಸೆಕೆಂಡ್ ಅಟೆಂಪ್ಟ್ ಈಗಲೂ ಸಹ ಕೋಚಿಂಗ್ ತೊಗೊಳ್ದಾರ, ಲೈಬ್ರರಿಗೆ ಹೋಗಿ ನೀವು ಕಂಪ್ಲೀಟ್ಲಿ ಲೈಬ್ರರಿಲೇ ಓದಿ ಇವತ್ತು ಇಡೀ ದೇಶಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದೀರಿ. ಹೇಗಿತ್ತು ಪ್ರೋಸೆಸ್, ಹೆಂಗಿರುತ್ತೆ ನಿಮ್ಮ ಡೈಲಿ ರೂಟೀನ್? ಅದೇ ಮ್ಯಾಮ್, ಕೋಚಿಂಗ್ ಅಂತ ಇವಾಗ ಏನಿದೆ ಅಂದರೆ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ ನಮಗೆ ಮಟೀರಿಯಲ್ಸ್, ಯೂಟ್ಯೂಬಲ್ಲಾಗಲಿ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಬಟ್ ನಾವು ಯಾವುದು ನಮಗೆ ರೈಟ್ ಇದೆ, ಯಾವುದು ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಚಾಯ್ಸ್ ಮಾಡಿ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಕೋಚಿಂಗ್ ಹೋಗದೆ ಇರ್ಬೋದು, ಹಂಗೇನೂ ಮಾಡ್ಬೋದು ಅಂತೇಳಿ ನಾನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಅದೇ ಹೇಳ್ದಂಗೆ ಡೆಡಿಕೇಶನ್ ಇರಬೇಕು, ಸ್ವಲ್ಪ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಇರಬೇಕು. ನಾವು ಮಾಡ್ತೀವಿ ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಇದ್ದರೆ ಎನಿಬಡಿ ಕ್ಯಾನ್ ರೀಚ್ ದಿಸ್. ಅಫ್ಕೋರ್ಸ್ 1-2 ಅಟೆಂಪ್ಟಲ್ಲಿ ಆಗದೇ ಇರ್ಬೋದು, ಅವ್ರ ಸಕ್ಸಸ್ ಅಂತೂ ಸಿಕ್ಕೇ ಸಿಗುತ್ತೆ ಈ ಫೀಲ್ಡಲ್ಲಿ ಅಂತ ಹೇಳ್ತೀನಿ ನಾನು. ಸರ್, UPSC ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ, ಆಗದೇ ಇಲ್ಲಪ್ಪ ಎಷ್ಟು ಓದಿದ್ರು, ಯಾಕೆಂದರೆ ಔಟ್ ಆಫ್ ದಿ ಸಿಲೆಬಸ್ ಕೇಳ್ತಾರೆ. ಮತ್ತು ಅದಾದಮೇಲೆ ಇಡೀ ಎಲ್ಲವೂ ಸಿಲೆಬಸ್ಸೇ, ಇಂಥದ್ದು ಸಿಲೆಬಸ್ ಅಲ್ಲ ಅನ್ನೋಂಗಿಲ್ಲ. 1 ವರ್ಷ ಏನೇ ಓದಿದ್ರು ಅಕಸ್ಮಾತ್ ಲೇಟ್ ಆಗ್ತಿದ್ರೆ ಏಜು ಕಳೆದೋಗುತ್ತೆ, ಜಾಬು ಇಲ್ಲ ಅಂತ. ನಿಮ್ಮ ಪ್ರಕಾರ UPSC ಏನು? ಅದೇ ನೀವು ಹೇಳಿದ್ರಲ್ಲ ಇವಾಗ, ಸೊ ಔಟ್ ಆಫ್ ದಿ ಸಿಲೆಬಸ್ ಅಂತೇಳಿ ಅವರೊಂದು ನಮ್ಮ ಸಿಲೆಬಸ್ ಕೊಟ್ಟಿದ್ದಾರೆ. ಸೊ ಅವರು ಅಲ್ಲೇ ಕೇಳ್ತಾರೆ, ಅದಕ್ಕೆ ನಾವು ಅದನ್ನು ಹೆಂಗೆ ಟ್ರ್ಯಾಕ್ ಮಾಡಬೇಕು, ಅವ್ರು ಏನು ಕೇಳ್ತಾರೆ ಅನ್ನೋದಕ್ಕೆ ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರ್ತವೆ. ಸೊ ದೇ ಆರ್ ದಿ ಬೇಸಿಕ್ ಮಟೀರಿಯಲ್ಸ್ ಫಾರ್ ಪ್ರಿಪರೇಷನ್. ಅದನ್ನು ಕರೆಕ್ಟಾಗಿ ಯಾರು ಅನಲೈಸ್ ಮಾಡ್ತಾರೆ, ವಾಟ್ UPSC ವಾಂಟ್ಸ್ ಫ್ರಮ್ ಅಸ್ ಆ್ಯಸ್ ಅ ಪಬ್ಲಿಕ್ ಸರ್ವೆಂಟ್, ಆ ಡೈರೆಕ್ಷನ್ ಆಫ್ ಥಾಟ್ ಸಿಗೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ. ಸೊ ಅದನ್ನು ಯಾರು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊತಾರಲ್ಲ, ದೇ ವಿಲ್ ಡೆಫಿನೆಟ್ಲಿ ಗೆಟ್ ಇನ್ ಟು ದ ಸರ್ವಿಸ್ ಮ್ಯಾಮ್. ಸರ್, ನಿಮ್ಮದು ಟೈಮ್ ಟೇಬಲ್ ಹೇಳೋದಾದರೆ ಬೆಳಗ್ಗೆಯಿಂದ ಒಂದು ಸರ್ಕಲ್ 24 ಅವರ್ಸ್ ಹೇಗಿತ್ತು ಸ್ಟಡಿಗೋಸ್ಕರ, ಮತ್ತು ಡೈಲಿ ರೂಟೀನ್ ಏನೇನಿತ್ತು? ಈ ಒಂದು ಎಂಟೈರ್ 2 ವರ್ಷದಲ್ಲಿ ಮ್ಯಾಮ್ ನಾನು ಮುಂಜಾನೆ 10 ಗಂಟೆಗೆ ಲೈಬ್ರರಿಗೆ ಹೋಗ್ತಿದ್ದೆ ಎಲ್ಲ ಮುಗಿಸ್ಕೊಂಡು. ಸೊ ನೈಟ್ 12 ಆದಮೇಲೆ ರೂಮಿಗೆ ಹೋಗ್ತಿದ್ದೆ. ಸೊ ಈ ಕಂಟಿನ್ಯೂಸ್ ಆಗಿ ಲೈಬ್ರರಿಲೇ ಇರ್ತಿದ್ದೆ. ನನಗೆ ಓದೋಕ್ಕಾಗಿಲ್ಲ ಅಂದರೂ ಲೈಬ್ರರಿಲೇ ಇರ್ತಿದ್ದೆ, ಓದಿದ್ರು ಲೈಬ್ರರಿಲೇ, ಎಲ್ಲೂ ಹೋಗ್ತಿರ್ಲಿಲ್ಲ. ಸೊ ಒಂದು ಕರೆಕ್ಟಾಗಿ 10 to 12 ಅವರ್ಸ್ ಎಲ್ಲ ಉಳಿದಿದ್ದೆಲ್ಲ ಸ್ವಲ್ಪ ಬಿಟ್ಟು 10 to 12 ಅವರ್ಸ್ ಕರೆಕ್ಟಾಗಿ ಓದ್ತಿದ್ದೆ. ಅದನ್ನು ಕನ್ಸಿಸ್ಟೆಂಟಾಗಿ 1 ವರ್ಷ ಮಾಡಿದ್ದೆ. ಸೊ ಅದ್ರ ಪ್ರತಿಫಲ ಇದೆ ಇವತ್ತು. ಸರ್, ಓದುವಾಗ ಯಾವುದೋ ಒಂದು ಜಾತ್ರೆ, ನೀವು ಮಂಜುನಾಥ್ ಸರ್ದು ಸಾಧನಾ ಅಕಾಡೆಮಿ ಕೇಳಿರ್ಬೋದು, ಅವ್ರು ಹೇಳಿರ್ತಾರೆ ಯಾವುದೋ ಒಂದು ಜಾತ್ರೆಗೆ ಹೋದರೆ ಗೌರ್ಮೆಂಟ್ ಜಾಬ್ ಮಿಸ್ ಆಗುತ್ತೆ, ಇನ್ನೊಂದೆಲ್ಲೋ ಹೋದರೆ ಮಿಸ್ ಆಗುತ್ತೆ ಅಂತ. ನೀವು ಈ ಥರ ಏನೆಲ್ಲ ಮಿಸ್ ಮಾಡ್ಕೊಂಡಿದ್ರಿ? ಅಂದರೆ 1 ವರ್ಷದಲ್ಲಿ ನಾನು ಹೋಗಲೇ ಇಲ್ಲ ಮನೆಗೆ. ಇವಾಗ ಯಾವುದು ಅನ್ಅವಾಯ್ಡಬಲ್ ಇದೆ ನೋಡಿ, ಎಲ್ಲನೂ ಬಿಟ್ಟು ಎಲ್ಲನೂ ಅವಾಯ್ಡ್ ಮಾಡಿದ್ದೀನಿ. ಯಾವ್ದು ಹಬ್ಬಕ್ಕೂ ಹೋಗಿಲ್ಲ, ಯಾವುದಕ್ಕೂ ಹೋಗಿಲ್ಲ, 2 ವರ್ಷದಲ್ಲಿ ಯಾವುದಕ್ಕೂ ಹೋಗಲಿಲ್ಲ. ಸೊ ಅದೆಲ್ಲ ಅವಾಯ್ಡ್ ಮಾಡಿ ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ಇವತ್ತು ಸಿಕ್ಕಿದೆ. ಯಾಕಂದರೆ ಕಂಟಿನ್ಯೂಸ್ ಎಫರ್ಟ್ ಇರುತ್ತೆ. ಸ್ಟಾರ್ಟಿಂಗ್ ಡೇಸಲ್ಲೇ ಸ್ವಲ್ಪ ಆ ಥರ ಡಿಸ್ಟ್ರಾಕ್ಟ್ ಆದರೆ ಭಾಳ ಕಷ್ಟ ಆಗುತ್ತೆ ಮುಂದೆ ಪ್ರಿಪರೇಷನ್ ಮಾಡೋದಕ್ಕೆ. ರೈತನ ಮಗ ಅಂತ ಹೇಳಿ ಇವತ್ತು ದೊಡ್ಡ ದೊಡ್ಡ ಸಾಲುಗಳನ್ನ ಎಲ್ಲ ಕಡೆ ಕೇಳ್ತಿದ್ದೀರಿ. ಸೊ ಏನು ಅನ್ಸುತ್ತೆ ರೈತನ ಮಗ ಆಗಿ ಈ ಸಾಧನೆ? ತುಂಬ ಖುಷಿ ಅನಿಸುತ್ತೆ. ಭಾಳ ಯಾವುದು ಸ್ಪೆಷಲ್ ಪ್ರಿವಿಲೇಜ್ ಇಲ್ಲದೆ ಬಂದಿದ್ದೀನಿ ಅಂತ ಹೇಳಿ. ಸೊ ನನ್ನ ತಂದೆ ತಾಯಿ ಇದನ್ನು ನನಗೆ ಒಳ್ಳೆ ಎಜುಕೇಷನ್ ಕೊಡಿಸಿದ್ದಾರೆ, ಅದಕ್ಕೆ ಗ್ರೇಟ್ಫುಲ್ ಇದ್ದೀನಿ. ಸೊ ಅಂಥ ಕಷ್ಟ ಇದ್ರೂ ಮನೇಲಿ ಕಾನ್ಷಿಯಸ್ ಆಗಿ ನನಗೆ ಒಳ್ಳೆ ಎಜುಕೇಷನ್ ಕೊಡಿಸಿದ್ದಾರೆ. ಮನೇಲಿ ಏನು ಪರಿಸ್ಥಿತಿ ಇತ್ತು ಸರ್? ಏನೇನು ಮಾಡ್ತಾರೆ ಮನೇಲೆಲ್ಲ? ಮನೇಲಿ ಅಪ್ಪ ಅಮ್ಮ ಇಬ್ರು ಅಗ್ರಿಕಲ್ಚರ್ ಫ್ಯಾಮಿಲಿ ಮ್ಯಾಮ್. ಏನು ಬೆಳಿತೀರಿ?
ನಾವು ಕಬ್ಬು ಬೆಳಿತೀವಿ, ಬೆಳಗಾವಿ ಡಿಸ್ಟಿಕ್ ಆಗಿರೋದ್ರಿಂದ. ಸೊ ನಮ್ದು 2 ಎಕರೆ ನೆಲ ಇದೆ. ಸೊ ಕಬ್ಬು ಬೆಳಿತೀವಿ. ಎಲ್ಲರಿಗೂ ಒಂದು 4 ಜನ ಮಕ್ಕಳು ನಾವು. ಸೊ ಎಲ್ಲರಿಗೂ ಎಜುಕೇಶನ್ ಕೊಡ್ಸಿದ್ದಾರೆ. ಒಬ್ರು ಅಕ್ಕ ಈಗ ಇಂಜಿನಿಯರ್ ಇದ್ದಾರೆ, ಅಣ್ಣ ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮೈಸೂರಲ್ಲಿ ವರ್ಕ್ ಮಾಡ್ತಾರೆ, ಇನ್ನೊಬ್ರು ಅಕ್ಕ ಗ್ರಾಜ್ಯುಯೇಷನ್ ಮುಗಿಸಿದ್ದಾರೆ, ನಾನು ಗ್ರಾಜ್ಯುಯೇಷನ್ ಮುಗಿಸಿ ಇಲ್ಲಿ ಬಂದಿದ್ದೀನಿ ಇವಾಗ. ಸೊ ಅವರು ಯಾವುದಕ್ಕೂ ಅಸೆಟ್ಗೆ ಹೋಗ್ದೇನೆ ನಮ್ಮನ್ನೇ ಅಸೆಟ್ ಆಗಿ ಮಾಡಿದ್ದಾರೆ ಒಂದು. ಸೊ ನಿಮಗೆ ಯಾರು ಬುಕ್ಗಳಿಗೆ ಗೈಡ್ ಮಾಡೋದು? ನೀವೇ ಹೇಳ್ದಾಗೆ ಏನು ಆಯ್ಕೆ ಮಾಡ್ಕೋಬೇಕು ಇಂಪಾರ್ಟೆಂಟ್ ಗೈಡ್ ಯಾರು ಬೆಸ್ಟ್ ಗೈಡ್ ಇದರಲ್ಲಿ? ಅದೇ ನಾನು ಹೇಳ್ದಂಗೆ ಯೂಟ್ಯೂಬು, ಟೆಲಿಗ್ರಾಮ್ ಅಂತ ಈಗೆಲ್ಲರೂ ಆನ್ಲೈನಿಂದ ಅಕ್ಸೆಸಿಬಲ್ ಇದೆ, ಎಲ್ಲ ಮಟೀರಿಯಲು ಅಕ್ಸೆಸಿಬಲ್ ಇದೆ. ಸೊ ನಮಗೆ ಪ್ರೀವಿಯಸ್ ಇಯರ್ ಟಾಪರ್ಸ್ ಇರ್ತಾರಲ್ಲ, ಸೊ ಅವರು ಗೈಡ್ ಮಾಡ್ತಾರೆ. ಸೊ ಅವರು ಏನು ಸ್ಟ್ರಾಟಜಿ ಫಾಲೋ ಮಾಡಿದ್ರು, ಹೆಂಗೆ ಮೂವ್ ಆಗಬೇಕು, ಏನು ಬುಕ್ಸನ್ನು ರೆಫರ್ ಮಾಡಿದ್ರು, ಅದೆಲ್ಲ ನಮ್ಗೆ ಇವಾಗ ಎಟ್ ದಿ ಟಿಪ್ ಆಫ್ ದಿ ಹ್ಯಾಂಡ್ ಇದೆ. ಸೊ ಅದನ್ನು ನೋಡಿ ನಾನು ಮೂವ್ ಆಗ್ತಿದ್ದೆ ಮ್ಯಾಮ್. 1 ಇಯರಲ್ಲಿ ಸ್ಟಾರ್ಟಿಂಗ್ 3 ಮಂತ್ಸ್ ಅಂತ ಡಿವೈಡ್ ಮಾಡಿದ್ರೆ ನಿಮ್ಮ ಸ್ಟ್ರಾಟಜಿ ಆಫ್ ದಿ ರಿವಿಷನ್ಸ್ ಇರ್ಬೋದು. ಮಾರ್ನಿಂಗ್ ಎಷ್ಟು ಗಂಟೆಗೆ ಎದ್ದೇಳ್ತಿದ್ರಿ? ಇದ್ದು 12 ಅವರ್ಸ್ ಓದ್ತಿದ್ರಿ, ಬಟ್ ನಿಮ್ಮ ಸ್ಟ್ರಾಟಜಿನ ಹೇಳೋದಾದ್ರೆ ಬೇರೆಯವ್ರಿಗೆ ಏನು? ಅದೇ UPSC ಒಂದು ಸಿಲೆಬಸ್ ಕೊಟ್ಟಿದೆ ನಮಗೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ ಇಲ್ಲಿ ಫಸ್ಟಿಗೆ ಬೇಸಿಕ್ಸ್ನ ಕರೆಕ್ಟಾಗಿ ಮುಗಿಸ್ಕೊಂಡು ರಿಪೀಟೆಡ್ ರಿವಿಷನ್ ಮಾಡ್ಬೇಕು ಮ್ಯಾಮ್ ಇಲ್ಲಿ. ಸೊ ಅದೇ ರೀತಿ ಅದನ್ನು ಮಾಡಿದ್ರೆ ನಮಗೆ ಎಕ್ಸಾಮಲ್ಲಿ ಕ್ಲಾರಿಟಿ ಆಫ್ ಥಾಟ್ ಬರುತ್ತೆ. ಸೊ ಬೇಸಿಕ್ಸ್ ಸ್ಟ್ರಾಂಗ್ ಇದ್ದು ರಿಪೀಟೆಡ್ ರಿವಿಷನ್ ಇದ್ದರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಐ ವಿಲ್ ಡೂ ದಿಸ್ ಅಂತ ಹೇಳಿ. ಎಷ್ಟು ರಿವಿಷನ್ಸ್? 1 ವರ್ಷ ಕಂಪ್ಲೀಟ್ ಆಗಿ ಪ್ರೊಸೆಸ್ ಬೇಕೇ ಮ್ಯಾಮ್ ಇದಕ್ಕೆ. ಎಷ್ಟು ಸಲ ರಿವಿಷನ್ ಆಗುತ್ತೆ? ನೋಟ್ಸ್ ಎಷ್ಟು ಬೇಗ ಪ್ರಿಪೇರ್ ಆಗುತ್ತೆ? ಎಷ್ಟು ಸಲ ರಿವಿಷನ್ ಆಗುತ್ತೆ? ಫಸ್ಟಿಗೆ ನೋಟ್ಸ್ ಏನು ಮಾಡ್ತೀವಲ್ಲ, ಸೊ ಆವಾಗಲೇ ನಮಗೆ 50 to 60% ಎಲ್ಲ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಅದಾದಮೇಲೆ ನಮಗೆ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತೀವಲ್ಲ, ಇವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ ಹೇಳಿದೆ, ಅವನ್ನ ಬಿಡಿಸ್ದಾಗ ಗೊತ್ತಾಗುತ್ತೆ. ಸೊ ಒಂದು ಕ್ವಶನ್ ನೋಡಿ ಅದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ನಮಗೆ ಇದು ಇನ್ನೂ ಸ್ವಲ್ಪ ಮಿಸ್ಸಿಂಗ್ ಇದೆ ಅಂಥೇಳಿ ವಾಪಸ್ ನಾವು ಬುಕ್ ತೆಗೆದು ನೋಡ್ಬೇಕು ಅವಾಗ. ಸೊ ಅವಾಗ ಹಿಂಗೆ ಎಷ್ಟು ಸಲ ಆಗುತ್ತಲ್ಲ, ಎಲ್ಲೆಲ್ಲಿ ತಪ್ಪು ಮಾಡ್ತೀವಲ್ಲ ಅದನ್ನು ಮಿಸ್ಟೇಕ್ಸ್ನ ಕಡಿಮೆ ಮಾಡ್ಕೊತ ಹೋದವಾಗ ಒಂದು 90%ಗೆ ರೀಚ್ ಆಗ್ತೀವಿ ನಾವು. 100 ಟೈಮ್ ರಿವಿಷನ್ ಮಾಡಿರ್ತೀರಾ ಸಿಲೆಬಸ್ ರೆಡಿ ಆದಮೇಲೆ? ಅಷ್ಟು ರಿವಿಷನ್ ಮಾಡುವಷ್ಟು ಟೈಮ್ ಇರಲ್ಲ ಮ್ಯಾಮ್ ಇದರಲ್ಲಿ, ಯಾಕಂದ್ರೆ ತುಂಬಾ ಸಿಲೆಬಸ್ ಕವರ್ ಮಾಡಕ್ಕೆ ಇರುತ್ತೆ ನಮಗೆ, ಮತ್ತೆ ಅಪ್ಡೇಟ್ ಇರಬೇಕಾಗತ್ತೆ ನಾವು ಏನಾಗ್ತಿದೆ ಈ ಮಂತಲ್ಲಿ. ಸೊ ಓನ್ಲಿ ಸ್ಟ್ಯಾಟಿಕ್ಕೆ ಓದಿ ಪಾಸ್ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಸೊ ಇವತ್ತು ಒಂದು ಇವೆಂಟ್ ಹ್ಯಾಪನ್ ಆಗಿದೆ ಅಂದರೆ ದಟ್ ಮೇ ಆಸ್ಕ್ ಇನ್ ದ ಎಕ್ಸಾಮ್ ಅಂತ ಹೇಳಿ. ಸೊ ಅದಕ್ಕೆ ಒಂದು ಬೇಸಿಕ್ ಐಡಿಯಾ ಕರೆಕ್ಟಾಗಿದ್ದರೆ, ಸೊ ರಿವಿಷನ್ ಒಂದು 4 ಸಲ ಮಾಡಿದ್ರೆ ವಿ ವಿಲ್ ಪಾಸ್ ಥ್ರೂ ದಿಸ್ ಎಕ್ಸಾಮ್. ತುಂಬ ಸಂತೋಷ ಇದೆ. IFS ಮೊದಲ ರ್ಯಾಂಕ್ ಪದೇ ಹೇಳಕ್ಕೆ ನನಗೂ ಹೆಮ್ಮೆ ಅನ್ನಿಸ್ತಿದೆ. ಇದನ್ನೇ ಸಾಕು ಅಂತ ಸುಮ್ಮನೆ ಆಗ್ಬಿಡ್ತೀರಿ? ಇಲ್ಲ ಅಂದರೆ ಈಗಾಗಲೇ ನೀವು 2 ಕೊಟ್ಟಿದ್ದೀರಿ ಎಕ್ಸಾಮ್ಸ್, IASಗೂ ಕೊಟ್ಟಿದ್ದೀರಿ, ಇನ್ನೊಂದು ಅಟೆಂಪ್ಟ್ ತೊಗೋತೀರಾ? ಇವಾಗ ನಾವು ಇಲ್ಲಿ ಪ್ರೊಸೆಸ್ನ ಟ್ರಸ್ಟ್ ಮಾಡ್ತೀವಿ. ನಮಗೆ ರಿಸಲ್ಟು ಎಟ್ ದಿ ಎಂಡ್ ಆಫ್ ದಿ ಡೇ ಪಾಸು ಆಗ್ಬೋದು, ನಾವು ಹಿಂದೆನೂ ಉಳಿಬೋದು. ಸೊ ಅದಕ್ಕೆ ಆ ಪ್ರೊಸೆಸಲ್ಲಿ ಇದ್ದೀನಿ ಇವಾಗ. ಇನ್ನೊಂದು 12 ದಿವಸ ಆಯ್ತು ಎಕ್ಸಾಮು. ಸೊ ಅದನ್ನು ಬರೆದು ನೆಕ್ಸ್ಟು IASಗೆ ಟ್ರೈ ಮಾಡ್ಬೇಕಂತ ಇದೆ. ಸೊ ಸಿಕ್ಕಿಲ್ಲ ಅಂದರೂ ಐ ಆಮ್ ಹ್ಯಾಪಿ ವಿತ್ ದಿಸ್. ಮನೇಲಿ ಎಲ್ಲರೂ ಆಲ್ಮೋಸ್ಟ್ ಇಬ್ಬರಂತೂ ಗೌರ್ಮೆಂಟ್ ಜಾಬ್, ನಿಮ್ಮದು ಆಗುತ್ತೆ, ಅಣ್ಣಂದು ಆಗುತ್ತೆ, ಒಬ್ರದ್ದು ಗ್ರಾಜ್ಯುಯೇಷನ್ನು, ಇನ್ನೊಬ್ರದ್ದು ಇಂಜಿನಿಯರಿಂಗ್. ಹೆಂಗೆ ಅನ್ಸುತ್ತೆ ಅದಂತ ಐ ಫೀಲಿಂಗ್? ಅದೇ ನನ್ನ ಮೊದಲೇ ಹೇಳ್ದಂಗೆ ಯಾವುದು ಅಸೆಟ್ಗೆ ಹೋಗಿಲ್ಲ, ನಮ್ಮನ್ನೇ ಅಸೆಟಾಗಿ ಮಾಡಿದ್ದಾರೆ ಎಜುಕೇಷನ್ ಕೊಡಿಸಿ. ಅದಕ್ಕೆ ನಮ್ಮಿಂದ ಯಾರಾದರೂ ಒಂದು 4 ಜನ ಇನ್ಸ್ಪೈರ್ ಆಗಿ ಈಗ ಹೇಳ್ತಾರೆ, ಭಾಳ ಖುಷಿ ಆಗುತ್ತೆ, ನಾನು ನಿಮ್ಮಿಂದ ಮೋಟಿವೇಟ್ ಆಗ್ತಾ ಇದ್ದೀನಿ ಅಂತೇಳಿ. ಅದೊಂದು ಪ್ರೌಡ್ ಮೂಮೆಂಟ್ ನನಗೆ. ನನ್ನಿಂದ ಯಾರಾದರೂ ಮೋಟಿವೇಶನ್ ತಗೊಂಡ್ರೆ ದಟ್ಸ್ ಫೀಲ್. ನೀವು ಯಾರಿಂದ ಮೋಟಿವೇಟ್ ಆದ್ರಿ? ನಾನು ಗ್ರ್ಯಾಜುಯೇಷನ್ ಮುಗಿಸಿರೋದು ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಅಂತ ಹೇಳಿ. ಮೊದಲೇ ನನಗೆ ಪಬ್ಲಿಕ್ ಸರ್ವಿಸ್ ಅಂತ ಇತ್ತು. ಸೊ ನಮ್ಮ ಕಾಲೇಜಲ್ಲಿ ಈಗ ಸ್ಟಾರ್ಟ್ ಆದವಾಗಿಂದ 30+ IFOS ಆಫೀಸರ್ಸ್ ಇದ್ದಾರೆ. 30+? ಎಸ್ ಮ್ಯಾಮ್. ಸೊ ಅಲ್ಲೇ ಒಂದು ಬೇಸಿಕ್ ಮೋಟಿವೇಶನ್ ಇತ್ತು ನಮಗೆ. ಸೊ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ನಮಗೂ ರೆಸ್ಪಾನ್ಸಿಬಿಲಿಟಿ ಇತ್ತು, ನಮ್ಮ ಕಾಲೇಜ್ನ ನಾವು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ಬೇಕಂತ ಹೇಳಿ. ಸೊ ಅದನ್ನು ಕ್ಯಾರಿ ಮಾಡಿದ್ದಕ್ಕೆ ಇವತ್ತಿಲ್ಲಿದ್ದೀನಿ ಮ್ಯಾಮ್. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಹೆಜ್ಜೆನೂ ಸಕ್ಸಸ್ಫುಲ್ ಆಗಲಿ, IAS ಸಹ ಆಗಲಿ ಅಂತ ಹೇಳಿ ನಮ್ಮ ಕಡೆಯಿಂದ ಶುಭಾಶಯ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ವೆರಿ